ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಟ್ಟದ ನೆಲ್ಲಿಕಾಯಿಂದ ಒಂದು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅದು ಫಸ್ಟು ಈ ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದು ಓಪನ್ ಮಾಡಿದಾಗ ಈ ರೀತಿ ಆಯಿತು ಅಂತಂದರೆ ಚೆನ್ನಾಗಿ ಅದು ಬೆಂದಿದೆ ಅಂತ ಅರ್ಥ ನೋಡಿ. ಅದನ್ನೆಲ್ಲ ಬೀಜ ಎಲ್ಲ ತೆಗೆದುಬಿಟ್ಟು ಹೋಳುಗಳು ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕೆಲವು ಸಾಮಾನು ಹಾಕಬೇಕು. ಏನಪ್ಪ ಅಂದರೆ ಬೆಲ್ಲ, ಆಮೇಲೆ ಉಪ್ಪು, ಪಿಂಕ್ ಸಾಲ್ಟು, ಅರಿಶಿನ, ಖಾರದ ಪುಡಿ, ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಹಿಂಗು ಹಾಕಿಬಿಟ್ಟು ಒಗ್ಗರಣೆ ಹಾಕಿ, ಆಮೇಲೆ ಈಗ ಬೇಯಿಸ್ಕೊಂಡಿರೋವಂಥ ಸ್ಟೀಮ್ ಮಾಡ್ಕೊಂಡಿರೋವಂಥ ನೆಲ್ಲಿಕಾಯಿನ ಅದರೊಳಗಡೆ ಹಾಕ್ತೀನಿ. ಹಿಂಗೆ ಹಾಕಿದ್ರೇ ಟೇಸ್ಟ್ ಇದಕ್ಕೆ. ಏನಿಲ್ಲ, ಸಿಂಪಲಾಗಿ ಮಾಡೋವಂಥ ಉಪ್ಪಿನಕಾಯಿ ಇದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳು ತನಕನೂ ಇಟ್ಕೋಬೋದು. ಫ್ರಿಜ್ಜಲ್ಲಿ ಅಷ್ಟು ದಿನ ಇಡೋದೇ ಇಲ್ಲ. ಅದು ಹೋಗ್ತಾ ಬರ್ತಾ ತಿನ್ನೋವಾಗ ಆಗುತ್ತದೆ, ಅಷ್ಟು ಚೆನ್ನಾಗಿರುತ್ತದು. ಒಂದಿನ ಬಿಟ್ಟರೆ ಆ ನೆಲ್ಲಿಕಾಯ್ದು ಒಗರು ಏನೂ ಕಾಣೋದೇ ಇಲ್ಲ. ಎಲ್ಲ ಪೂರ್ತಿ ಇದಾಗೋಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಸಿಹಿಯಾಗಿ, ಖಾರವಾಗಿ, ಹುಳಿ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಹುಳಿ ಅಂತಂದರೆ ಒಂದು ಅರ್ಧ ನಿಂಬೆಹಣ್ಣು ಇಡ್ತೀನಿ, ಅದರದ್ದು ಹುಳಿ. ಈಗ ಎಣ್ಣೆಲೆ ಒಂದು ಸ್ವಲ್ಪ ಮಾಗಿಸ್ಕೊಳ್ಳೋಣ. ನೆಲ್ಲಿಕಾಯಿನ ಮಾಗಿದ್ಮೇಲೆ ಇದಕ್ಕೆ ಇಟ್ಕೊಂಡಿರೋವಂಥ ಎಲ್ಲ ಖಾರದ ಪುಡಿ, ಬೆಲ್ಲ ಎಲ್ಲ ಹಾಕೋಣ. ಇದೇನು ಬೇಯೋದೇನು ಬೇಕಿಲ್ಲ, ಯಾಕೆಂದರೆ ಅದನ್ನು ಆಲ್ರೆಡಿ ಸ್ಟೀಮ್ ಮಾಡ್ಕೊಂಡಿರೋದ್ರಿಂದ ಬೆಂದೋಗಿದೆ ಅದಾಗಲೇ. ಈ ಖಾರದ ಪುಡಿ ಸ್ವಲ್ಪನೇ ಹಾಕೋಣ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ತಿದ್ದೀನಿ ನೋಡಿ. ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಉಪ್ಪು, ಆಮೇಲೆ ಬೆಲ್ಲ ಹಾಕ್ಬಿಡೋಣ. ಈಗ ಇದಕ್ಕೆ ನೀರು ಗೀರು ಏನು ಹಾಕಲ್ಲ. ಈಗ ಬೆಲ್ಲದಲ್ಲಿ ಬಿಟ್ಕೊಳ್ಳೋ ನೀರಲ್ಲೇ ಅದು ಇದಾಗೋದು. ಬೆಲ್ಲ, ಉಪ್ಪು, ಖಾರ ಎಲ್ಲ ಅದರಲ್ಲೇ ಇಟ್ಕೊಳ್ಳೋದು. ಬೆಲ್ಲಲ್ಲೇ ನೀರು ಬಿಟ್ಕೊಳ್ಳುತ್ತಲ್ಲ, ಅದರಲ್ಲೇ. ಇವಾಗ ಮೇಲ್ಗಡೆಯಿಂದ ಯಾವ ನೀರು ಹಾಕಲ್ಲ. ಬೇಕು ಅಂದರೆ ಇನ್ನೊಂಚೂರು ಖಾರ, ಉಪ್ಪು ಹಾಕೋಣ. ಈಗ ಸ್ವಲ್ಪ ನೋಡ್ಕೊಂಡು ಹಾಕೋಣ ಅಂತ ಸ್ವಲ್ಪ ಹಾಕಿದ್ದೀನಿ. ಇವಾಗ ಅದು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ನೋಡಿ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತದು. ಮಜ್ಜಿಗೆನ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂಚೂರು ಉಪ್ಪು ಮತ್ತು ಖಾರ ಹಿಡಿಯುತ್ತೆ, ಹಾಕೋಣ ಒಂಚೂರು. ಈಗ ಬೆಲ್ಲನೂ ಬೇಕಾದ್ರೆ ನೀವು ಇನ್ನೊಂಚೂರು ಹಾಕ್ಕೋಬೋದು. ಇನ್ನೂ ಒಂಥರ ಜ್ಯೂಸಿ ಆಗಬೇಕು ಇನ್ನೂ ಅಂತಂದರೆ ಹಾಕ್ಕೋಬೋದು. ಅದಕ್ಕೆ ತಕ್ಕನಂಗೆ ಖಾರ, ಉಪ್ಪು ಎಲ್ಲ ಕರೆಕ್ಟ್ ಮಾಡ್ಕೊಳ್ಳೋದು. ಇನ್ನೊಂಚೂರು ಪಿಡಿತಾ ಇದೆ, ಹಾಕ್ತಾಯಿದ್ದೀನಿ. ಒಂದೆರಡು ನಿಮಿಷ ಇದನ್ನು, 2-3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಅದಕ್ಕೆ ನೆಲ್ಲಿಕಾಯಿಗೆ ಒಂದು ಸ್ವಲ್ಪ ಬೆಲ್ಲ, ಉಪ್ಪು, ಖಾರ ಎಲ್ಲ ಹಿಡಿಬೇಕು ಅಂತ. ಲಾಸ್ಟಿಗೆ ಒಂಚೂರು ನಿಂಬೆಹಣ್ಣು ಹಾಕ್ಬಿಡೋಣ. ಇನ್ನೇನು ಇಳಿಸ್ತೀವಿ ಅನ್ನುವಾಗ ನಿಂಬೆಹಣ್ಣು ಹಾಕೋಣ. ಇಲ್ಲಾಂದರೆ ಕುದೀತಾ ಇರುವಾಗಲೇ ನಿಂಬೆಹಣ್ಣು ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಲಾಸ್ಟಿಗೆ ಹಾಕೋಣ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇನ್ನೊಂದೆರಡು ನಿಮಿಷ ತೆಗೆದುಬಿಡೋಣ. ಈಗ ಇದು ತುಂಬ ಈಸಿ ಇದೆ ಮಾಡೋದು, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ತಿನ್ನೋದಕ್ಕೆ.
ಈ ನಿಂಬೆಹಣ್ಣು ಅಂತೀನಿ, ಈ ನೆಲ್ಲಿಕಾಯಿನ ಒಣಗಿಸ್ಬಿಟ್ಟು ಕಟ್ ಮಾಡಿ ಒಣಗಿಸ್ಬಿಟ್ಟು ಅದರಲ್ಲಿ ಕೂಡ ಇದನ್ನು ಮಾಡ್ತಾರೆ. ಅದು ತುಂಬ ದಿನ ಇಟ್ಕೋಬೋದು, ಆದರೆ ಇದು ತುಂಬ ದಿನ ಇಡೋಕ್ಕಾಗಲ್ಲ. ಏಕೆಂದರೆ ಇದೊಂಥರ ಹಸಿ ಅನಿಸುತ್ತಲ್ಲ, ತುಂಬ ದಿನ ಇಡೋಕ್ಕಾಗಲ್ಲ ಇದನ್ನು. ನೋಡಿ, ಈಗ ಒಂಚೂರು ನಿಂಬೆಹಣ್ಣು ಹಿಂಡ್ಬಿಟ್ಟು ತೆಗೆದುಬಿಡೋಣ. ಈಗ ಅದೇ ಹುಳಿ ಅಂಶ ಅದಕ್ಕೆ. ಇನ್ನೂ ಬೇಕು ನಿಮಗೆ ಜ್ಯೂಸಿಯಾಗಿ ಇನ್ನೂ ಬೇಕು ಅಂದರೆ ಇನ್ನೊಂಚೂರು ಬೆಲ್ಲ, ಖಾರ, ಉಪ್ಪು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮಾಡ್ಕೊಂಡು ನೋಡಿ ಇದನ್ನು. ಸೂಪರ್ ಟೇಸ್ಟಿಯಾಗಿರುತ್ತೆ ಇದು. ಒಂದಿನ ಬಿಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಿದು. ಒಂದಿನ ಮಾಗಕ್ಕೆ ಬಿಡಬೇಕಿದು, ಉಪ್ಪಿನಕಾಯಿ ಮಾಗಕ್ಕೆ ಬಿಟ್ಟಂಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ತನಕ ಇಟ್ಕೋಬೋದು ಇದನ್ನು. ಟ್ರೈ ಮಾಡಿ ನೀವು ಕೂಡ. ಥ್ಯಾಂಕ್ ಯು ವೆರಿ ಮಚ್.